ನೇಪಾಳದ ಹೆಲಿಕಾಪ್ಟರ್ ಒಂದು ತೀವ್ರವಾದ ಗಾಳಿಯಲ್ಲಿ ಸಿಲುಕಿ ಗೊಂಬೆಯ ಹೆಲಿಕಾಪ್ಟರಿನಂತೆ ನೆಲದತ್ತ ನುಗ್ಗಿ ನಾಪತ್ತೆಯಾಗಿದೆ. ನೇಪಾಳದ ಹೆಲಿಕಾಪ್ಟರ್ ಒಂದು ತೀವ್ರವಾದ ಗಾಳಿಯಲ್ಲಿ ಸಿಲುಕಿ ಗೊಂಬೆಯ ಹೆಲಿಕಾಪ್ಟರ್ನಂತೆ ನೆಲದತ್ತ ನುಗ್ಗಿ ನಾಪತ್ತೆಯಾಗಿದೆ. ಇನ್ನೇನು ನೆಲಕ್ಕೆ ಇಳಿಯಬೇಕು ಎಂಬ ಹಂತದಲ್ಲಿದ್ದ ಹೆಲಿಕಾಪ್ಟರ್ ಅತ್ತಿತ್ತ ವಾಲಾಡಿ ಅಲುಗಾಡಿದೆ. ಆ ಬಳಿಕ ಅದು ನಾಪತ್ತೆಯಾಗಿದೆ. ತೀವ್ರ ಗುಡ್ಡಗಾಡು ಪ್ರದೇಶವಾದ್ದರಿಂದ ಹೆಲಿಕಾಪ್ಟರ್ ಎಲ್ಲಿ ಪತನವಾಯಿತು ಎಂದು ತಿಳಿದು ಬಂದಿಲ್ಲ. ಆದರೆ ಅದು ನೆಲಕ್ಕಪ್ಪಳಿಸಿ ಪುಡಿಯಾಗಿದೆ ಎಂಬುದು ಸ್ಪಷ್ಟ ಸೂಚನೆ ಎನ್ನಲಾಗಿದೆ. ಗುಡ್ಡಗಾಡಾದ ಬಲಾಬೇಸಿ ಪ್ರದೇಶದಲ್ಲಿ ಏರ್ ಡೈನಸ್ಟಿಗೆ ಸೇರಿದ ಹೆಲಿಕಾಪ್ಟರ್ಗೆ ಮೂತಿ ಕೆಳಕ್ಕೆ ಮಾಡಿ ಉರುಳಿದೆ. ಅಂತಿಮವಾಗಿ ಉಳಿದ ಹೆಲಿಕಾಪ್ಟರ್ ಪತ್ತೆಯಾಗಿದೆ. ಅದರಲ್ಲಿದ್ದ ಒಬ್ಬ ವ್ಯಕ್ತಿಯ ಕಾಲಿಗೆ ತೀವ್ರವಾಗಿ ಗಾಯವಾಗಿದೆ. ಆದರೆ ಪ್ರಾಣಾಪಾಯ ಆಗಿಲ್ಲ ಎನ್ನಲಾಗಿದೆ. ಪರ್ವತದೊಬ್ಬಿಗೆ ಬಡಿದು ಹೆಲಿಕಾಪ್ಟರ್ ತುಂಡು ತುಂಡಾಗಿದೆ. ವಿಚಿತ್ರವೆಂದರೆ ಈ ಹೆಲಿಕಾಪ್ಟರ್ ಮೃತ ಶರೀರವೊಂದನ್ನು ತೆಗೆದುಕೊಂಡು ಹೋಗ್ತಾ ಇತ್ತು. ಆ ದೇಹ ಕೂಡ ತುಂಡಾಗಿದೆ. ಗಾಯಗೊಂಡ ವ್ಯಕ್ತಿಯನ್ನ ಕಾಠ್ಮಂಡು ಆಸ್ಪತ್ರೆಗೆ ಸೇರಿಸಲಾಗಿದೆ. ಪೈಲಟ್ ಸೇರಿ ಇನ್ನಿಬ್ಬರು ಹೆಲಿಕಾಪ್ಟರ್ನಲ್ಲಿ ಇದ್ದವರು ಪವಾಡವೆಂಬಂತೆ ಪಾರಾಗಿದ್ದಾರೆ.